ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ಥಾನಕ್ಕೆ ಪವಿತ್ರಾ ಗೌಡ ಕೂಡ ಪೈಪೋಟಿಯನ್ನ ಮಾಡ್ತಾ ಇದ್ರು. ವಿಜಯಲಕ್ಷ್ಮಿ ರೇಂಜ್ ತನಗೂ ಬೇಕು ಅಂತ ಪವಿತ್ರಾ ಹಠವನ್ನ ಹಿಡಿದಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ಥಾನಕ್ಕೆ ಪವಿತ್ರಾ ಗೌಡ ಕೂಡ ಪೈಪೋಟಿಯನ್ನ ಮಾಡ್ತಾ ಇದ್ರು. ಇನ್ನ ವಿಜಯಲಕ್ಷ್ಮಿ ರೇಂಜ್ ತನಗೂ ಬೇಕು ಅಂತ ಪವಿತ್ರಾ ಹಠವನ್ನ ಹಿಡಿದಿದ್ರಂತೆ. ವಿಜಯಲಕ್ಷ್ಮಿ ಬಳಿ ಏನೆಲ್ಲ ಇದೆಯೋ ಅದು ತನಗೂ ಕೂಡ ಬೇಕು, ಅದೇ ರೀತಿಯ ಬಟ್ಟೆ, ಅದೇ ರೀತಿಯ ಒಡವೆ, ಅದೇ ರೀತಿಯ ಕಾರು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ರಂತೆ ದರ್ಶನ್ ಹತ್ರ ಪವಿತ್ರಾ ಗೌಡ. ಇನ್ನ ವಿಜಯಲಕ್ಷ್ಮಿ ರೇಂಜ್ ರೋವರ್ ಕಾರು ಖರೀದಿಸಿದ್ದಕ್ಕೂ ಕೂಡ ಕಿರಿಕನ್ನ ತೆಗೆದಿದ್ರಂತೆ ದರ್ಶನ್ ಜೊತೆ ಪವಿತ್ರಾ ಗೌಡ. ಇನ್ನ ದರ್ಶನ್ಗೆ ಹೇಳಿ ರೇಂಜ್ ರೋವರ್ ಕಾರನ್ನ ಕೂಡ ಪವಿತ್ರಾ ಗೌಡ ಖರೀದಿ ಮಾಡಿರ್ತಾರೆ. ಇನ್ನ ಗೆಳತಿಯರ ಜೊತೆ ಕಾಟೇರ ವೀಕ್ಷಿಸಿದ್ದಂತಹ ವಿಜಯಲಕ್ಷ್ಮಿ ಇನ್ನ ಪವಿತ್ರಾ ಗೌಡ ಕೂಡ ಗೆಳತಿಯರ ಜೊತೆ ಹೋಗಿ ಸಿನಿಮಾ ವೀಕ್ಷಣೆಯನ್ನ ಮಾಡಿದ್ರಂತೆ. ಇನ್ನ ದುಬೈನಲ್ಲಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮದುವೆ ವಾರ್ಷಿಕೋತ್ಸವವನ್ನ ಆಚರಿಸಿಕೊಂಡಿದ್ರು. ಇನ್ನ ಮದುವೆ ವಾರ್ಷಿಕೋತ್ಸವ ಆಚರಣೆ ಸಹಿಸಿಕೊಳ್ಳದಂತಹ ಪವಿತ್ರ ಹಠವನ್ನ ಹಿಡಿತಾ ಇದ್ರು, ಅವರ ವಿರುದ್ಧ ಕಿಡಿಕಾಡ್ತಾ ಇದ್ರು ಎನ್ನುವ ವಿಚಾರ ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇನ್ನ ಜಗ್ಗುದಾದ ಸಿನಿಮಾ ಮೂಲಕ ದರ್ಶನ್ಗೆ ಪರಿಚಯವಾದವರು ಈ ಪವಿತ್ರಾ ಗೌಡ ಅಂತಾನೆ ಹೇಳ್ಬಹುದು. ಹೇಗೆ ಶುರುವಾದಂತಹ ಒಂದು ಸ್ನೇಹ ಆನಂತರ ಪ್ರೇಮಕ್ಕೆ ತಿರುಗಲು ಹೆಚ್ಚಿನ ಸಮಯ ಕೂಡ ಬೇಕಾಗಿರ್ಲಿಲ್ಲ ಅನ್ಸುತ್ತೆ. ಇನ್ನ ಇದಕ್ಕೆ ಸಾಕ್ಷಿ ಎನ್ನುವಂತೆ 2016ರಲ್ಲಿ ಜಗ್ಗುದಾದ ತೆರೆಗೆ ಬಂದಂತಹ ಬೆನ್ನಲ್ಲಿಯೇ 2017ರಲ್ಲಿ ತಾರಕ್ ಚಿತ್ರದ ಬಿಡುಗಡೆಯ ಸಮಯದಲ್ಲಿ ಪವಿತ್ರಾ ಗೌಡ ತನ್ನ ಪ್ರಿಯಕರ ದರ್ಶನ್ ಅವರ ಜೊತೆ ಅತ್ಯಾಪ್ತವಾದಂತಹ ಫೋಟೋವೊಂದನ್ನ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಇನ್ನ ವಿಜಯಲಕ್ಷ್ಮಿ ಸ್ಥಾನಕ್ಕೆ ಪವಿತ್ರಾ ಗೌಡ ಸ್ಕೆಚ್ ಹಾಕಿದ್ದು ಒಂದೆರಡಲ್ಲ ಎನ್ನುವ ಅಂಶಗಳು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಈ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಶ್ವಥ್ ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ಅಶ್ವಥ್, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ಥಾನಕ್ಕೆ ಪವಿತ್ರಾ ಗೌಡ ಕೂಡ ಪೈಪೋಟಿಯನ್ನ ನೀಡ್ತಾ ಇದ್ರು. ವಿಜಯಲಕ್ಷ್ಮಿ ರೇಂಜ್ ರೋವರ್ ತನಗೂ ಕೂಡ ಬೇಕು ಅಂತ ಹಠವನ್ನ ಹಿಡಿದಿದ್ರು, ಕಿರಿಕನ್ನ ತೆಗೆದಿದ್ರು ಎನ್ನುವ ವಿಚಾರ ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ಅಶ್ವಥ್. ಖಂಡಿತ ಕಾವ್ಯ, ದರ್ಶನ್ ಹಾಗೆ ಪವಿತ್ರಾ ಗೌಡ ಇವತ್ತಿಂದ ಅಂತಲ್ಲ, ಸುಮಾರು ದರ್ಶನ್ ಹೇಗೆ ಪವಿತ್ರಾ ಗೌಡರಿಗೆ ಪರಿಚಯ ಆದ್ರೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ಇವರಿಬ್ಬರ ನಡುವೆ ಒಂದಷ್ಟು ವಿಚಾರಗಳಿಗೆ ಜಗಳ, ಮನಸ್ತಾಪ, ಮತ್ತೆ ತಾನು ಮೇಲು ಮತ್ತೆ ತಾನು ಕೀಳು, ಈ ರೀತಿಯಾದಂತಹ ಒಂದು ವಾತಾವರಣ ಕಳೆದ ಸುಮಾರು 4-5 ವರ್ಷಗಳಿಂದಲೂ ಕೂಡ ಇತ್ತು. ಅಂದ್ರೆ ದರ್ಶನ್ ಅಂದ್ರೆ ವಿಜಯಲಕ್ಷ್ಮಿ ಅವರು ಒಂದು ಕಾರನ್ನ ಪರ್ಚೇಸ್ ಮಾಡಿದ್ರೆ ಅದೇ ಕಾರು ಅಥವಾ ಅದೇ ಮಾಡಲು ಅದೇ ರೀತಿಯಾಗಿ ನನಗೂ ಬೇಕು ಅಂತ ಹೇಳಿ ಪವಿತ್ರಾ ಗೌಡ ಅವರು ದರ್ಶನ್ ಬಳಿ ವಾದವನ್ನ ಮಾಡ್ತಾ ಇದ್ರು. ಸೊ ಇವರಿಬ್ಬರ ನಡುವೆ ಕಂಪ್ಲೀಟ್ ಆಗಿ ಓಕೆನಾ ಇವರಿಬ್ಬರ ಒಂದು ಒಳಜಗಳ ಏನಿತ್ತು ಅದು ಎಲ್ಲ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಅಂದ್ರೆ ಎಲ್ಲ ಒಂದ್ ಕಡೆ ದರ್ಶನ್ ಹಾಗೆ ಪವಿತ್ರಾ ಗೌಡ ಜೊತೆಗೆ ವಿಜಯಲಕ್ಷ್ಮಿ ಇವರಿಬ್ಬರ ಒಂದು ಮನಸ್ತಾಪ ಅಥವಾ ಇವರಿಬ್ಬರ ಒಂದು ಒಳಜಗಳೇನಿತ್ತು ಆ ಒಳಜಗಳ ಕಂಪ್ಲೀಟ್ ಆಗಿ ಒಂದಷ್ಟು ಜನರು ಅದನ್ನ ಎನ್ಕ್ಯಾಶ್ ಕೂಡ ಮಾಡ್ಕೊಂತ ಇದ್ರು. ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಹಠ ಹಿಡಿದು ಕುಳಿತು ಎಲ್ಲ ಒಂದ್ ಕಡೆ ದರ್ಶನ್ಗೆ ತೊಂದರೆ ಆಗುವ ಆ ರೀತಿಯಾದಂತಹ ಒಂದು ವಾತಾವರಣ ಇಬ್ರು ಕೂಡ ಮಾಡಿದ್ರು ಅಂದ್ರೂ ಕೂಡ ತಪ್ಪಲಿಕ್ಕಿಲ್ಲ. ಯಾಕೆಂತಂದ್ರೆ ದರ್ಶನ್ ಜೊತೆಗೆ ಪವಿತ್ರಾ ಗೌಡ ಜೊತೆಗೆ ವಿಜಯಲಕ್ಷ್ಮಿ ಇವರು ಮೂರು ಜನರು ಕೂಡ ಯಾವ ರೀತಿಯಾದಂತಹ ಒಂದು ಮೆಸೇಜ್ ಅನ್ನ ಕೊಡೋದಕ್ಕೆ ಹೊರಟಿದ್ರು ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇಂತಹ ವಿಚಾರಗಳ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಅಂದ್ರೆ ಎಲ್ಲ ಒಂದ್ ಕಡೆ
ಮೆಸೇಜ್ ಕೊಡಬೇಕಾದಂಥ ಒಬ್ಬ ನಟ, ಅಂದರೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕಾದಂಥ ಒಬ್ಬ ನಟ ಇವತ್ತು ಕೊಲೆ ಆರೋಪದಲ್ಲಿ ಅಥವಾ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಅದಕ್ಕೆಲ್ಲ ಕಾರಣ ಇವತ್ತು ಪವಿತ್ರ ಗೌಡ ಒಂದು ಕಡೆ ಕಾರಣ ಆದರೆ ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಕೂಡ ಕಾರಣ ಅಂತ ಹೇಳಿ ಆ ರೀತಿಯಾದಂಥ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ತಾ ಇರುತ್ತದೆ. ಅಂದರೆ ಎಲ್ಲ ಒಂದು ಕಡೆ ಇವರಿಬ್ಬರ ಅತಿರೇಕವಾದಂತಹ ವಿಚಾರಗಳೇ ಇವತ್ತು ಈ ರೀತಿ ಆಗಲಿಕ್ಕೆ ಕಾರಣ ಅಂತ ಹೇಳಿ ಈಗ ಒಂದಷ್ಟು ವಿಚಾರಗಳು ಈಗ ಹಬ್ತಾ ಇರೋಂಥದ್ದು. ಜೊತೆಗೇನಂತಂದ್ರೆ ಇಲ್ಲಿ ಪ್ರಮುಖವಾಗಿರೋಂತಂದ್ರೆ ವಿಜಯಲಕ್ಷ್ಮಿ ಯಾವುದೇ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡೋದ್ರಲ್ಲಿ ಅರ್ಥ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಪವಿತ್ರ ಗೌಡ ಇದಾರಲ್ಲ, ಪವಿತ್ರ ಗೌಡ ಕಂಪ್ಲೀಟ್ ಆಗಿ ದರ್ಶನ್ ಅವ್ರನ್ನ ಎನ್ಕ್ಯಾಶ್ ಮಾಡಿಕೊಂಡು ದರ್ಶನ್ ಅವ್ರನ್ನ ಎಲ್ಲ ಒಂದು ಕಡೆ ಒಂದಷ್ಟು ಅವ್ರನ್ನ ಎಲ್ಲ ಒಂದು ಕಡೆ ಅವ್ರನ್ನ ಕಂಪ್ಲೀಟ್ ಆಗಿ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಆ ರೀತಿಯಾದಂಥ ವಾತಾವರಣವನ್ನ ಇಡೀ ಸುಮಾರು 4-5 ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬಂದಿರೋದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಏನು ಈಗ ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣ ಇದೆಯೋ ಆ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹದ್ದು ಪವಿತ್ರ ಗೌಡ, ಅಂದ್ರೆ A1 ಆಗಿರುವಂತಹದ್ದು ಪವಿತ್ರ ಗೌಡ. ಸೊ ಹಾಗಾಗಿ ಇಲ್ಲಿ ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಈಗ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 3-4 ವಾರಗಳ ಹಿಂದೆ ಅಂದ್ರೆ ಈ ಪ್ರಕರಣ ಏನು ಬಯಲಾಯಿತೋ ಆ ಪ್ರಕರಣ ಬಯಲಾಗೋದಕ್ಕಿಂತ ಮುಂಚಿತವಾಗಿ ಒಂದು ರೇಂಜ್ ರೋವರ್ ಕಾರನ್ನು ಕೂಡ ತೆಗೆದುಕೊಂಡಿದ್ರು. ಆ ರೇಂಜ್ ರೋವರ್ ಕಾರನ್ನ ತಮ್ಮ ಇನ್ಸ್ಟಾದಲ್ಲಿ ಕೂಡ ಹಾಕೊಂಡಿದ್ರು. ಸೊ ಅದೇ ರೀತಿಯಾದಂಥ ಕಾರು ಕೂಡ ನನಗೂ ಬೇಕು ಅಂತ ಹೇಳಿ ಪವಿತ್ರ ಗೌಡ ದರ್ಶನ್ ಅವರ ಬಳಿ ಆ ರೀತಿಯಾದಂಥ ಒಳ ಜಗಳ ಕೂಡ ಆಗ್ತಾ ಇತ್ತು ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರೋದು. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಇವರ ಜಗಳ ಏನಿದೆಯೋ ಇವರ ಜಗಳ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹಂಗಾಮ ಎಬ್ಸಿದೆ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಕಾವ್ಯ. ಥ್ಯಾಂಕ್ ಯು ಅಶ್ವಥ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.